ನಮಸ್ಕಾರ ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಹೊಸ ಆಶಾ, ಹೊಸ ಜೀವನ ಈ ಎರಡರ ಮಧ್ಯೆ ನೀವು ತೆಗೆದುಕೊಳ್ಳಲಿರುವ ಆ ಒಂದು ಕಠಿಣ ನಿರ್ಧಾರವೇ ನಿಮ್ಮ ಇಡೀ ಭವಿಷ್ಯತ್ತನ್ನು ನಿರ್ದೇಶಿಸುತ್ತದೆ. ಇಂದು ಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ನಲ್ಲಿ ನಾವು ಮಾತನಾಡುತ್ತಿರುವುದು ಯಾವುದೋ ಸಾಧಾರಣ ವೃಷಭ ರಾಶಿ ಫಲಗಳ ಬಗ್ಗೆ ಅಲ್ಲವೇ ಅಲ್ಲ. ಇದು ವೃಷಭ ರಾಶಿಯವರ ಜೀವನವೇ ಸಂಪೂರ್ಣವಾಗಿ ಹೊಸ ಮರುಪಡೆಯಲಿರುವ ಒಂದು ಅಸಾಧಾರಣ ಕಾಲದ ಬಗ್ಗೆ. ಈ ಜುಲೈ 9, 10, 11 ಮತ್ತು 12ರ ದಿನಾಂಕಗಳು ನಿಮ್ಮ ಜೀವನದಲ್ಲಿ ಏಕೆ ಅಷ್ಟೊಂದು ಪ್ರಮುಖವಾದವು ಎಂಬುದನ್ನು ನೀವು ಈಗಾಗಲೇ ನಿಮ್ಮ ಅಂತರಂಗದಲ್ಲಿ ಅನುಭವಿಸಲು ಶುರು ಮಾಡಿದ್ದೀರಿ. ವೃಷಭ ರಾಶಿಯವರು ಇದುವರೆಗೆ ತಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳಿಗಾಗಿ ಮತ್ತು ಸಂಬಂಧಗಳಿಗಾಗಿ ತುಂಬಾ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಯಾರೊಂದಿಗೂ ಹೇಳಿಕೊಳ್ಳಲಾಗದೆ ಎಷ್ಟೋ ಅವಮಾನಗಳನ್ನು ಸಹಿಸಿಕೊಂಡಿದ್ದಾರೆ. ಎಲ್ಲರೂ ಚೆನ್ನಾಗಿರಬೇಕು ಎಂಬ ಸತ್ಸಂಕಲ್ಪದಿಂದ ನಿಮ್ಮ ವೈಯಕ್ತಿಕ ನೋವನ್ನು ನೀವೇ ಮೌನವಾಗಿ ನುಂಗಿಕೊಂಡಿದ್ದೀರಿ. ಒಳಗೊಳಗೆ ಮಾತ್ರ ನೀವು ಮಾನಸಿಕವಾಗಿ ತುಂಬಾ ದಣಿದು ಹೋಗಿದ್ದೀರಿ. ಕಳೆದ ಕೆಲವು ರಾತ್ರಿಗಳಿಂದ ನಿದ್ದೆ ಬರದೆ ಕೇವಲ ಒಂದೇ ಒಂದು ಪ್ರಶ್ನೆ ನಿಮ್ಮನ್ನು ನಿರಂತರವಾಗಿ ಕಾಡುತ್ತಿದೆ. ನನ್ನ ಜೀವನ ಯಾವಾಗಲೂ ಹೀಗೇ ಸಾಗುತ್ತದೆಯೇ? ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲು ಬಯಸುತ್ತಿದ್ದರೂ ನನಗೇಕೆ ಈ ನಿಂದನೆಗಳು, ಈ ಅಪವಾದಗಳು? ನನಗೂ ಎಂದಾದರೂ ಒಮ್ಮೆಯಾದರೂ ಪ್ರಶಾಂತವಾದ ಜೀವನ ಸಿಗುತ್ತದೆಯೇ ಎಂದು ನಿಮ್ಮ ಮನಸ್ಸನ್ನು ಕೊರೆಯುತ್ತಿರುವ ಈ ಎಲ್ಲಾ ಪ್ರಶ್ನೆಗಳಿಗೂ ಕಾಲವೇ ಸ್ವಯಂ ಉತ್ತರ ನೀಡುವ ಅದ್ಭುತ ಸಮಯ ಈಗ ಬಂದಿದೆ. ಗ್ರಹಗಳ ಆಳವಾದ ವಿಶ್ಲೇಷಣೆಯ ಆಧಾರದ ಮೇಲೆ ವೃಷಭ ರಾಶಿಯವರ ಜೀವನದಲ್ಲಿ ಇಂದಿನಿಂದ ಹೊಸದಾಗಿ ಏನು ಆರಂಭವಾಗಲಿದೆ? ಯಾರು ನಿಮ್ಮೊಂದಿಗೆ ಕೊನೆಯವರೆಗೂ ನಂಬಿಕೆಯಿಂದ ಹೆಜ್ಜೆ ಹಾಕಲಿದ್ದಾರೆ? ಅಸಲು ಯಾರು ನಿಮ್ಮ ಜೀವನದಿಂದ ಶಾಶ್ವತವಾಗಿ ದೂರವಾಗಲಿದ್ದಾರೆ? ಮತ್ತು ಯಾವ ದೃಢ ನಿರ್ಧಾರ ನಿಮ್ಮ ಭವಿಷ್ಯತ್ತನ್ನು ಒಂದು ಉನ್ನತವಾದ ತಿರುವಿನತ್ತ ಕೊಂಡೊಯ್ಯಲಿದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದ್ದರಿಂದ ಈ ಸಂದೇಶವನ್ನು ಮಧ್ಯದಲ್ಲಿ ಎಲ್ಲೂ ನಿಲ್ಲಿಸದೆ ಕೊನೆಯವರೆಗೂ ಗಮನಿಸಿ. ಒಂಟಿಯಾಗಿ ಪ್ರಶಾಂತವಾಗಿ ಕುಳಿತು ಸಂಪೂರ್ಣವಾಗಿ ಆಲಿಸಿ. ಯಾಕೆಂದರೆ ಕೊನೆಯವರೆಗೂ ಶ್ರದ್ಧೆಯಿಂದ ಕೇಳುವವರಿಗೆ ಮಾತ್ರ ಆ ಮಹಾದೇವನು ಪರಿಸ್ಥಿತಿಗಳ ಮೂಲಕ ಕಳುಹಿಸಿದ ಅಸಲಿ ಸಂಕೇತ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. 12 ರಾಶಿಗಳಲ್ಲಿ ಅತ್ಯಂತ ಅಪಾರವಾದ ತಾಳ್ಮೆ, ಮೌನ ಮತ್ತು ನಂಬಿಕೆಗೆ ಮತ್ತೊಂದು ಹೆಸರೆಂದರೆ ಅದು ವೃಷಭ ರಾಶಿ. ನಿಮ್ಮ ರಾಶಿಯ ಚಿಹ್ನೆ ಎತ್ತು. ಇದರ ಹಿಂದೆ ಇರುವ ಅಸಲಾದ ಸೈಕಾಲಜಿ ರಹಸ್ಯವೇನು ಗೊತ್ತೇ? ಜಗತ್ತಿನಲ್ಲಿ ಬಹಳಷ್ಟು ಜನರು ವೃಷಭ ರಾಶಿಯವರು ಯಾವಾಗಲೂ ಶಾಂತವಾಗಿ ಮೌನವಾಗಿ ಇರುತ್ತಾರೆ ಎಂದು ಅವರನ್ನು ತುಂಬಾ ಲಘುವಾಗಿ ತೆಗೆದುಕೊಳ್ಳುತ್ತಾರೆ. ಆದರೆ ಇವರು ಮೌನವಾಗಿದ್ದಾರೆ ಎಂದರೆ ಅದರ ಅರ್ಥ ಭಯದಿಂದಲ್ಲ, ಎದುರಿಗಿರುವವರಿಗೆ ಅವರು ನೀಡುತ್ತಿರುವ ಕೊನೆಯ ಅವಕಾಶ ಎಂದು ಅರ್ಥ. ಇವರು ಮೌನವಾಗಿ ಸಹಿಸುವವರೆಗೂ ಸಹಿಸುತ್ತಾರೆ. ಆದರೆ ಒಮ್ಮೆ ಇವರ ತಾಳ್ಮೆಯ ಗೆರೆ ದಾಟಿತೋ ಆ ಎತ್ತು ತನ್ನ ವಿಶ್ವರೂಪವನ್ನು ತೋರಿಸುತ್ತದೆ. ಆಗ ಯಾರೇ ಆದರೂ ಪಕ್ಕಕ್ಕೆ ಸರಿಯಲೇಬೇಕು. ಹಾಗೆಯೇ 12 ರಾಶಿಗಳಲ್ಲಿ ಅತ್ಯಂತ ಸ್ಥಿರವಾದ, ನಂಬಿಕಸ್ಥವಾದ ಮತ್ತು ಪೃಥ್ವಿ ತತ್ವಕ್ಕೆ ಪ್ರತೀಕವಾಗಿ ನಿಲ್ಲುವ ಏಕೈಕ ರಾಶಿ ವೃಷಭ ರಾಶಿ. ಪ್ರಾಣಿಗಳಿಗೆ ಹಸಿವು, ಕೋಪ, ಆವೇಶ ಸಹಜವಾಗಿ ಇರುತ್ತವೆ. ಆದರೆ ಈ ಎತ್ತು ಎಂಬ ಚಿಹ್ನೆಯ ಹಿಂದೆ ಒಂದು ಅದ್ಭುತವಾದ ಜ್ಯೋತಿಷ್ಯದ ಅಂತರ್ಮುಖಿ ಅರ್ಥ ಅಡಗಿದೆ. ಅದು ಅಪಾರವಾದ ಭಾರವನ್ನು ಹೊರುತ್ತಿದ್ದರೂ ಸಹ ಎಂತಹುದೇ ಪರಿಸ್ಥಿತಿಯಲ್ಲಿ ಮೌನವಾಗಿ ತಾಳ್ಮೆಯಿಂದ ಕಷ್ಟಪಡುವ ಗುಣವನ್ನು ಹೊಂದಿರುತ್ತದೆ. ವೃಷಭ ರಾಶಿಯವರ ಮೂಲ ಸ್ವಭಾವ ಕೂಡ ಸರಿಯಾಗಿ ಹೀಗೆಯೇ ಇರುತ್ತದೆ. ಇವರು ಎಲ್ಲಾದರೂ ಅನ್ಯಾಯ ನಡೆಯುತ್ತಿದ್ದರೆ ಅಸ್ಸಲೂ ಸಹಿಸುವುದಿಲ್ಲ. ಯಾರಾದರೂ ಕಷ್ಟದಲ್ಲಿದ್ದರೆ ಮೌನವಾಗಿ ಹೋಗಿ ಸಹಾಯ ಮಾಡುತ್ತಾರೆ. ನಿಮ್ಮ ರಾಶ್ಯಾಧಿಪತಿ ಶುಕ್ರ ಗ್ರಹ ಆಗಿರುವುದರಿಂದ 4 ಜನರ ಮಧ್ಯೆ ಚೆನ್ನಾಗಿ ತಿರುಗಾಡುವುದು, ಐಷಾರಾಮಿಯಾಗಿ ಬದುಕುವುದು ಹಾಗೂ ಸಮಾಜದಲ್ಲಿ ಒಳ್ಳೆಯ ಸಂಬಂಧಗಳನ್ನು ಕಾಪಾಡಿಕೊಳ್ಳುವುದನ್ನು ಇವರು ತುಂಬಾ ಇಷ್ಟಪಡುತ್ತಾರೆ. ವೃಷಭ ರಾಶಿಯವರ ಮನೆ ಕೂಡ ಒಂದು ಕಲಾ ಪ್ರದರ್ಶನದಂತೆ ಅತ್ಯಂತ ನೀಟಾಗಿ, ಪ್ರಶಾಂತವಾಗಿ ಮತ್ತು ವಿಲಾಸಿ ಶೈಲಿಯಲ್ಲಿ ಇರುತ್ತದೆ. ವೃಷಭ ರಾಶಿಗೆ ಅಧಿಪತಿ ಸೌಂದರ್ಯ ಹಾಗೂ ವೈಭವಕ್ಕೆ ಕಾರಕನಾದ ಶುಕ್ರ ಭಗವಂತ. ಅದಕ್ಕಾಗಿಯೇ ಇವರಿಗೆ ಪ್ರತಿಯೊಂದೂ ಕೂಡ ಒಂದು ಪದ್ಧತಿಯಾಗಿ, ಕ್ಲಾಸ್ ಆಗಿ, ನೀಟಾಗಿ ಇರಬೇಕು. ಅರ್ಚಾಡುವುದು, ಗಲಾಟೆ ಮಾಡುವುದು, ಕೆಟ್ಟೋ ಮಾತುಗಳನ್ನಾಡುವುದು ಮುಂತಾದ ಅಸಭ್ಯ ಕೆಲಸಗಳು ಇವರಿಗೆ ಅಸ್ಸಲು ಇಷ್ಟವಾಗುವುದಿಲ್ಲ. ಈ ಜನ್ಮದಲ್ಲಿ ವೃಷಭ ರಾಶಿಯಾಗಿ ಹುಟ್ಟಿದ ಆತ್ಮಗಳು ಕಳೆದ ಜನ್ಮದಲ್ಲಿ ಎಷ್ಟೋ ಅಸ್ಥಿರತೆಗಳನ್ನು, ಮೋಸಗಳನ್ನು ಅನುಭವಿಸಿ ಎಲ್ಲೂ ಪ್ರಶಾಂತತೆ ಇಲ್ಲದೆ ಬದುಕಿದ ಆತ್ಮಗಳಾಗಿರುತ್ತವೆ. ಅದಕ್ಕಾಗಿಯೇ ಈ ಜನ್ಮದಲ್ಲಿ ಅವರ ಆತ್ಮ ಯಾವಾಗಲೂ ಒಂದು ಸ್ಥಿರವಾದ ಜೀವನಕ್ಕಾಗಿ, ಮನಃಶಾಂತಿಗಾಗಿ ನಿರಂತರವಾಗಿ ಹಂಬಲಿಸುತ್ತಿರುತ್ತದೆ. ನಿಮ್ಮ ಜನ್ಮರಾಶಿಯಲ್ಲಿ ಮಂಗಳ ಭಗವಂತನ ಸಂಚಾರ ಇರುವುದರಿಂದ ಈ ಜುಲೈ ತಿಂಗಳಿನಲ್ಲಿ ನಿಮ್ಮಲ್ಲಿ ಖಚಿತತೆಯ ತತ್ವ ಮುಂಚಿಗಿಂತಲೂ ತುಂಬಾ ಹೆಚ್ಚಾಗುತ್ತದೆ. ಲೆಕ್ಕಾಚಾರದ ವಿಷಯದಲ್ಲಿ ಆಗಲಿ, ವ್ಯವಹಾರಗಳ ವಿಷಯದಲ್ಲಾಗಲಿ ನೀವು ಯಾರಿಗೂ ಕೂಡ 1 ರೂಪಾಯಿಯ ರಿಯಾಯಿತಿಯನ್ನು ಕೊಡುವುದಿಲ್ಲ.
ಆದರೆ ಇದೇ ಮಂಗಳ ಗ್ರಹವು ನಿಮ್ಮಲ್ಲಿ ವಿಪರೀತವಾದ ಆವೇಶವನ್ನು ಹಾಗೂ ಹಠಮಾರಿತನವನ್ನು ಹೆಚ್ಚಿಸುತ್ತದೆ. ಶ್ರಮಪಡಬೇಕಾದ ಸಮಯದಲ್ಲಿ ಶ್ರಮಪಡದೆ ಸೋಂಬೇರಿತನ ತೋರಿದರೆ ಈ ಮಂಗಳನು ನಿಮ್ಮನ್ನು ಆರ್ಥಿಕವಾಗಿ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಮಾದವಿರುತ್ತದೆ. ಆದ್ದರಿಂದ ಆವೇಶವನ್ನು ಕಡಿಮೆ ಮಾಡಿಕೊಂಡು ಶ್ರಮವನ್ನು ನಂಬಿದರೆ ಈ ತಿಂಗಳು ನಿಮಗೆ ಎದುರೇ ಇರುವುದಿಲ್ಲ. ನಿಮ್ಮ 3ನೇ ಮನೆಯಲ್ಲಿ ಸಾಕ್ಷಾತ್ ಆ ಗುರು ಗ್ರಹವು ಉಚ್ಚಸ್ಥಿತಿಯಲ್ಲಿ ಸಂಚರಿಸುತ್ತಿದ್ದಾನೆ. ಇದರ ಕಾರಣದಿಂದ ನಿಮ್ಮ ಜೀವನ ಅದೃಷ್ಟಕ್ಕೆ ಅತ್ಯಂತ ಹತ್ತಿರವಾಗಿ ಸಾಗುತ್ತದೆ. ಕಷ್ಟಗಳು ನಿಮ್ಮನ್ನು ಎಷ್ಟೇ ಹೆದರಿಸಿದರೂ ನೀವು ಕೆಳಗೆ ಬೀಳುತ್ತಿಲ್ಲ ಎಂದರೆ ಅದಕ್ಕೆ ಸದಾ ಆ ಗುರುದೇವರ ಅನುಗ್ರಹವೇ ನಿಮ್ಮನ್ನು ರಕ್ಷಿಸುತ್ತಿದೆ ಎಂದರ್ಥ. ಈ ತಿಂಗಳಿನಲ್ಲಿ ನೀವು ನೀಡುವ ಸಲಹೆಗಳು ಇತರರಿಗೆ ಅದ್ಭುತವಾಗಿ ಕೆಲಸ ಮಾಡುತ್ತವೆ. ಕೆಲವು ವಿಷಯಗಳಲ್ಲಿ ನಿಮ್ಮ ಸಲಹೆಗಳನ್ನು ಪಡೆದವರು ನಿಮ್ಮನ್ನು ತಮ್ಮ ಜೀವನದ ಸರ್ವಸ್ವವಾಗಿ ಒಬ್ಬ ದೇವರಂತೆ ಭಾವಿಸುವ ಪರಿಸ್ಥಿತಿಯೂ ಈ ತಿಂಗಳಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ನಿಮ್ಮ 4ನೇ ಮನೆಯಲ್ಲಿ ಕೇತು ಸಂಚರಿಸುತ್ತಿರುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಂದು ತಿಳಿಯದ ಆತಂಕ ಇದ್ದೇ ಇರುತ್ತದೆ. ನಿಮ್ಮ ಸ್ವಂತ ಜನರೇ ನಿಮ್ಮ ವಿಷಯಗಳನ್ನು ಹೊರಗೆ ಹಾಕುವ ಅಥವಾ ನಿಮ್ಮ ಬೆನ್ನ ಹಿಂದೆ ಹಳ್ಳ ತೋಡುವ ಕೆಲಸ ಈ ಜುಲೈ ತಿಂಗಳಿನಲ್ಲೇ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಏಕೆಂದರೆ 4ನೇ ಮನೆಯಲ್ಲಿ ಕೇತು ಇದ್ದಾಗ ನಂಬಿದವರೇ ಶತ್ರುಗಳಾಗಿ ಬದಲಾಗುವ ಅಪಾಯವಿರುತ್ತದೆ. ನಿಮ್ಮ ಸುಖ ಸಂತೋಷಗಳನ್ನು, ನಿಮ್ಮ ಕೌಟುಂಬಿಕ ರಹಸ್ಯಗಳನ್ನು ಈ ತಿಂಗಳಲ್ಲಿ ನಿಮ್ಮ ಸ್ವಂತ ಜನರ ಬಳಿಯೂ ಹಂಚಿಕೊಳ್ಳಬೇಡಿ. ಅವರು ಅದನ್ನು ಹೊರಗೆ ಹಾಕದ ತನಕ ಮಾತ್ರವೇ ನಿಮ್ಮ ಜೀವನ ಸುರಕ್ಷಿತವಾಗಿರುತ್ತದೆ. ಈ ಜುಲೈ ತಿಂಗಳಿನಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳ ಅನುಕೂಲತೆಯಿಂದಾಗಿ ಕಲಾಕ್ಷೇತ್ರಕ್ಕೆ ಸಂಬಂಧಿಸಿದ ಅಥವಾ ವೃತ್ತಿ ವ್ಯಾಪಾರ ಮಾಡುವ ವೃಷಭ ರಾಶಿಯವರಿಗೆ ಊಹಿಸಲಾಗದ ಲಾಭಗಳು ಬರುತ್ತವೆ. ವ್ಯಾಪಾರವನ್ನು ವಿಸ್ತರಿಸಬೇಕು ಅಂದುಕೊಳ್ಳುವವರಿಗೆ ಈ ತಿಂಗಳಲ್ಲಿ ನಿಮ್ಮ ಪತ್ನಿಯ ಕಡೆಯ ಬಂಧುಗಳಿಂದ ಆರ್ಥಿಕವಾಗಿ ಅಥವಾ ಸಲಹೆಗಳ ರೂಪದಲ್ಲಿ ಅದ್ಭುತವಾದ ಸಹಕಾರ ಲಭಿಸುತ್ತದೆ. ವೃಷಭ ರಾಶಿಯವರಿಗೆ ಈ ಜುಲೈ ಆರಂಭ ಏಕೆ ಅಸಾಧಾರಣವಾದುದು ಎಂದರೆ ಜುಲೈ 9ರಿಂದ 12ರವರೆಗಿನ ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಅಷ್ಟು ಸಾಧಾರಣವಾಗಿ ಬರುತ್ತಿಲ್ಲ. ಕಳೆದ ಕೆಲವು ವರ್ಷಗಳಿಂದ ನೀವು ವ್ಯಾಪಾರದಲ್ಲಿ, ವೃತ್ತಿ ಜೀವನದಲ್ಲಿ ಎದುರಿಸುತ್ತಿರುವ ಆಪತ್ತುಗಳು, ಧನ ನಷ್ಟಗಳು, ಅರ್ಥವಾಗದ ಅಡೆತಡೆಗಳು ಇವೆಲ್ಲವೂ ನಿಮ್ಮ ಮನಸ್ಸಿಗೆ ಒಮ್ಮೆಗೆ ನೆನಪಿಗೆ ಬರುತ್ತವೆ. ಆದರೆ ಇದು ಸಂಕಟ ಪಡುವುದಕ್ಕಾಗಿ ಅಲ್ಲ, ಒಂದು ಅದ್ಭುತವಾದ ಬದಲಾವಣೆಗೆ ನಿಮ್ಮ ಅಂತರಂಗವನ್ನು ಸಿದ್ಧಪಡಿಸಿಕೊಳ್ಳುವುದಕ್ಕಾಗಿ. ಈ ಕಾಲದಲ್ಲಿ ನಿಮ್ಮ ಜೀವನ ಒಂದು ಪ್ರಮುಖವಾದ ತಿರುವಿನ ಬಳಿ ಬಂದು ನಿಂತಿದೆ. ಇದುವರೆಗೆ ನೀವು ಮಾಡಿದ ತ್ಯಾಗಗಳು, ಪಟ್ಟ ಕಷ್ಟಗಳು ಯಾವುದೂ ವೀಣಾಗಲಿಲ್ಲ. ನಿಮಗೆ ತಿಳಿಯದಂತೆಯೇ ತೆರೆಯ ಹಿಂದೆ ಗ್ರಹಗಳು ನಿಮಗೆ ಅನುಕೂಲಕರವಾಗಿ ಚಲಿಸುತ್ತಿವೆ. ಈ ಸಮಯದಲ್ಲಿ ನಿಮ್ಮ 3ನೇ ಮನೆಯಲ್ಲಿ ಉಚ್ಚಸ್ಥಿತಿಯಲ್ಲಿರುವ ಗುರು ಮತ್ತು ಸೂರ್ಯ ಭಗವಂತನ ಸಂಯೋಜನೆಯು ನಿಮಗೆ ಅಪಾರವಾದ ಮಾನಸಿಕ ಧೈರ್ಯವನ್ನು, ಆತ್ಮವಿಶ್ವಾಸವನ್ನು ನೀಡುತ್ತದೆ. ವೃತ್ತಿ, ಉದ್ಯೋಗ ಹಾಗೂ ವ್ಯಾಪಾರಗಳಲ್ಲಿ ಎಷ್ಟೋ ದಿನಗಳಿಂದ ನಿಂತುಹೋಗಿರುವ ಕೆಲಸಗಳನ್ನು ನಿಮ್ಮ ಹಠ ಹಾಗೂ ಅಪ್ರತಿಮ ತಂತ್ರಗಳಿಂದ ಸಾಧಿಸಿ ಮುಗಿಸುತ್ತೀರಿ. ಶತ್ರುಗಳ ಮೇಲೆ ನಿಮ್ಮದೇ ಮೇಲುಗೈಯಾಗುತ್ತದೆ. ಆದರೆ ಇಲ್ಲೇ ಒಂದು ದೊಡ್ಡ ಎಚ್ಚರಿಕೆ. ಈ ಕಾಲದಲ್ಲಿ ಮಂಗಳ ಭಗವಂತನು ನಿಮ್ಮ ಲಗ್ನದಲ್ಲೇ ಸಂಚರಿಸುತ್ತಿರುವುದರಿಂದ ನಿಮ್ಮ ಮನಸ್ಸಿನಲ್ಲಿ ತೀವ್ರವಾದ ಕಿರಿಕಿರಿ, ಆ ಕಾರಣ ಕೋಪ ಹೆಚ್ಚಾಗಿ ಇರುತ್ತದೆ. ನಿಮ್ಮ ಆವೇಶದಿಂದ ಬರುವ ಕೆಲವು ಕಠಿಣ ಮಾತುಗಳ ಕಾರಣದಿಂದ ಆಪ್ತರು ಹಾಗೂ ಪ್ರಾಣಕ್ಕಿಂತ ಹೆಚ್ಚಾದ ಸಂಬಂಧಗಳು ನಿಮಗಿಂತ ದೂರವಾಗುವ ಅಪಾಯವೂ ಇರುತ್ತದೆ. ಆದ್ದರಿಂದ ಈ 4 ದಿನಗಳು ಎಂತಹದೇ ಉದ್ವೇಗಭರಿತ ಪರಿಸ್ಥಿತಿಗಳು ಎದುರಾದರೂ ಸಹ ಅತ್ಯಂತ ಶಾಂತವಾಗಿ ಇರುವುದು ನಿಮಗೆ ಎಷ್ಟೋ ರಕ್ಷಣೆಯನ್ನು ನೀಡುತ್ತದೆ. ನಿಮ್ಮ ಲಾಭಸ್ಥಾನದಲ್ಲಿರುವ ಶನಿದೇವನ ಅನುಗ್ರಹ ಮತ್ತು 2ನೇ ಸ್ಥಾನಕ್ಕೆ ಬರುವ ಬುಧ ಗ್ರಹದ ಪ್ರಭಾವದಿಂದಾಗಿ ನಿಮಗೆ ಸ್ಥಿರವಾದ, ನಿಖರವಾದ ಆದಾಯ ದೊರೆಯುತ್ತದೆ. ಆರ್ಥಿಕವಾಗಿ ಇಷ್ಟು ದಿನ ಪಟ್ಟ ಇಕ್ಕಟ್ಟುಗಳು ದೂರವಾಗುತ್ತವೆ. ನೀವು ಹಾಕುವ ನೂತನ ಆರ್ಥಿಕ ಯೋಜನೆಗಳು ಮತ್ತು ಹೂಡಿಕೆಗಳು ಅದ್ಭುತವಾಗಿ ಫಲಿಸುತ್ತವೆ. ನಿಮ್ಮ 4ನೇ ಮನೆಯಲ್ಲಿ ಕೇತು ಸಂಚರಿಸುತ್ತಿರುವುದರಿಂದ ಕೌಟುಂಬಿಕ ವಿಷಯಗಳಲ್ಲಿ ಒಂದು ರೀತಿಯ ಅಕಾರಣ ಭಯ, ನಾನು ಕುಟುಂಬಕ್ಕಾಗಿ ಏನು ಮಾಡಲು ಸಾಧ್ಯವಾಗುತ್ತಿಲ್ಲ ಎಂಬ ಕೀಳರಿಮೆ ಹಾಗೂ ಒಂದು ವಿಚಿತ್ರವಾದ ಉದಾಸೀನತೆ ನಿಮ್ಮನ್ನು ಮಾನಸಿಕವಾಗಿ ಇಬ್ಬಂದಿಗೆ ಸಿಲುಕಿಸುತ್ತವೆ. ಇದು ಕೇವಲ ಕೇತು ಸೃಷ್ಟಿಸುವ ಮಾಯೆ ಅಷ್ಟೇ. ಪ್ರತಿದಿನ ಬೆಳಗ್ಗೆ ಕೆಲವು ನಿಮಿಷಗಳ ಕಾಲ ಪ್ರಶಾಂತವಾಗಿ ಕುಳಿತು ಧಾನ್ಯ ಮಾಡಿ ಅಥವಾ ದೈವನಾಮವನ್ನು ಸ್ಮರಿಸುವ ಮೂಲಕ ಈ ನೆಗೆಟಿವ್ ಆಲೋಚನೆಗಳನ್ನು ನಿಮ್ಮಿಂದ ಸಂಪೂರ್ಣವಾಗಿ ದೂರ ಮಾಡಿಕೊಳ್ಳಿ. ಆ ಮಹಾದೇವನು ಯಾವಾಗಲೂ ಫಲಿತಾಂಶವನ್ನು ನೀಡುವುದರಲ್ಲಿ ಸ್ವಲ್ಪ ತಡ ಮಾಡಬಹುದೇನೋ, ಆದರೆ ಮನಸ್ಸುಪೂರ್ವಕವಾಗಿ ಕಷ್ಟಪಡುವ ವೃಷಭ ರಾಶಿಯವರಿಗೆ ಅನ್ಯಾಯವನ್ನು ಮಾತ್ರ ಅಸ್ಸಲೂ ಮಾಡುವುದಿಲ್ಲ. ಈ ಜುಲೈ 9, 10, 11, 12ರ ದಿನಾಂಕಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬರುವ ಆಲೋಚನೆಗಳು ಯಾವುವೂ ಆಕಸ್ಮಿಕವಲ್ಲ. ಅವುಗಳೇ ನಿಮ್ಮ ಭವಿಷ್ಯದ ದಿಕ್ಕನ್ನು ಸೂಚಿಸುವ ಪರಮಪವಿತ್ರವಾದ ದೈವ ಸಂಕೇತಗಳು. ಈ 4 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರವಾಗಿರಬಹುದು
ನೀವು ಆಡುವ ಒಂದೇ ಒಂದು ಮಾತಾಗಿರಬಹುದು ಅಥವಾ ನಿಮಗೆ ಬರುವ ಒಂದೇ ಒಂದು ಅವಕಾಶವಾಗಿರಬಹುದು. ಅವು ನಿಮ್ಮ ಜೀವನವನ್ನು ಸೌಮ್ಯವಾದ ಹೊಸ ಉನ್ನತ ಮಾರ್ಗದತ್ತ ಮುನ್ನಡೆಸುತ್ತವೆ. ಈ ದಿವ್ಯವಾದ ಕಾಲವನ್ನು, ಈ ಹಂತವನ್ನು ಅರ್ಥಮಾಡಿಕೊಂಡು ಯಾರು ನಡೆದುಕೊಳ್ಳುತ್ತಾರೋ ಅವರು ಜೀವನದಲ್ಲಿ ಮೇಲೆ ಬರುತ್ತಾರೆ. ನಿರ್ಲಕ್ಷ್ಯ ಮಾಡಿದವರು ಮತ್ತೆ ಅದೇ ಕಷ್ಟಗಳ ಕರ್ಮಚಕ್ರದಲ್ಲಿ ಸಿಲುಕಿಕೊಳ್ಳುತ್ತಾರೆ. ಶುಕ್ರ ಭಗವಂತ ಹಾಗೂ ಕರ್ಮಕಾರಕನಾದ ಶನಿದೇವನ ಪ್ರಭಾವದಿಂದಾಗಿ ಈ ಜುಲೈ 9ರಿಂದ 12ರ ದಿನಾಂಕಗಳ ಮಧ್ಯೆ ನಿಮ್ಮ ಮನಸ್ಸಿನ ಮೇಲೆ ತೀವ್ರವಾದ ಒತ್ತಡ ಉಂಟಾಗುತ್ತದೆ. ಹೊರಗಡೆಗೆ ನೀವು ಎಷ್ಟೋ ಪ್ರಶಾಂತವಾಗಿ ಮೌನವಾಗಿ ಕಾಣಿಸುತ್ತಿದ್ದರೂ ನಿಮ್ಮ ಒಳಗಡೆ ಮಾತ್ರ ಅನೇಕ ಪ್ರಶ್ನೆಗಳು ನಿರಂತರವಾಗಿ ಸುಳಿಯಂತೆ ತಿರುಗುತ್ತಿರುತ್ತವೆ. ನಾನು ಹೋಗುತ್ತಿರುವ ದಾರಿ ಸರಿಯಾಗಿದೆಯೇ? ಇಷ್ಟು ದಿನ ನಾನು ಪಡುತ್ತಿರುವ ಕಷ್ಟಕ್ಕೆ ಎಂದಿಗಾದರೂ ಫಲಿತಾಂಶ ಸಿಗುತ್ತದೆಯೇ? ಜಗತ್ತಿನಲ್ಲಿ ನನ್ನನ್ನು ಯಾರಾದರೂ ನಿಜವಾಗಿಯೂ ಅರ್ಥ ಮಾಡಿಕೊಳ್ಳುತ್ತಿದ್ದಾರಾ ಎಂಬ ಈ ಆಲೋಚನೆಗಳು ಕೆಲವು ರಾತ್ರಿಗಳು ನಿಮ್ಮನ್ನು ಅಸಲು ನಿದ್ದೆ ಮಾಡಲು ಬಿಡುವುದಿಲ್ಲ. ಆದರೆ ನೆನಪಿಡಿ, ಇದು ನಿಮ್ಮ ದೌರ್ಬಲ್ಯವಲ್ಲ. ಇದು ನಿಮ್ಮಲ್ಲಿ ಪ್ರಕೃತಿ ಸೃಷ್ಟಿಸುತ್ತಿರುವ ಒಂದು ಅದ್ಭುತವಾದ ಆಂತರಿಕ ಬದಲಾವಣೆ. ಇಲ್ಲಿ ಶನಿದೇವನು ನಿಮಗೆ ಅಪಾರವಾದ ತಾಳ್ಮೆಯನ್ನು ಕಲಿಸುತ್ತಿದ್ದರೆ, ನಿಮ್ಮ ರಾಶಾಧಿಪತಿ ಶುಕ್ರನು ನಿಮ್ಮ ಅಸಲಿ ಮೌಲ್ಯವೇನೆಂಬುದನ್ನು ನಿಮಗೆ ನೆನಪಿಸುತ್ತಿದ್ದಾನೆ. ಈ ಎರಡು ಗ್ರಹಗಳ ಪ್ರಭಾವ ಒಟ್ಟಾಗಿ ನಿಮ್ಮ ಜೀವನವನ್ನು ಒಂದು ಶಾಶ್ವತ ಸ್ಥಿರತೆಯತ್ತ ಕೊಂಡೊಯ್ಯುವ ಮುನ್ನ ನಿಮಗೆ ಇಡುತ್ತಿರುವ ಒಂದು ಕಠಿಣ ಮಾನಸಿಕ ಪರೀಕ್ಷೆ ಇದು. ಈ ಪರೀಕ್ಷೆಯನ್ನು ನೀವೇನಾದರೂ ಧೈರ್ಯವಾಗಿ ದಾಟಿದರೆ, ಆ ಬಳಿಕ ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳು ನೀವು ಊಹಿಸದ ಮಟ್ಟಿಗೆ ಅತ್ಯಂತ ಲಾಭದಾಯಕವಾಗಿ ಇರುತ್ತವೆ. ಈ 4 ದಿನಗಳೂ ಸಹ ವೃಷಭ ರಾಶಿಯವರಿಗೆ ಯಾರೊಂದಿಗೂ ಮಾತನಾಡದೆ ಒಂಟಿಯಾಗಿ ಪ್ರಶಾಂತವಾಗಿ ಇರಬೇಕು ಎನಿಸುತ್ತಿರುತ್ತದೆ. ಯಾರೊಂದಿಗೂ ಹೇಳಿಕೊಳ್ಳಲಾಗದ ಹೃದಯದ ಭಾವನೆಗಳು, ಇಷ್ಟು ದಿನ ಒಳಗೆ ಅಡಗಿಸಿಟ್ಟುಕೊಂಡ ನೋವುಗಳು ಒಮ್ಮೆಗೆ ಮೇಲಕ್ಕೆ ಬರುತ್ತವೆ. ಬಹಳಷ್ಟು ಜನರು ಇದನ್ನು ಒಂದು ದೌರ್ಬಲ್ಯ ಅಥವಾ ಮಾನಸಿಕ ಕುಸಿತ ಎಂದು ಭಾವಿಸುತ್ತಾರೆ. ಆದರೆ ನಿಜಕ್ಕೂ ಇದು ನಿಮ್ಮ ಜೀವನದಲ್ಲಿ ಅತ್ಯಂತ ಅಗತ್ಯವಾದ ಒಂದು ದಿವ್ಯ ಹಂತ. ನೀವು ಯಾವಾಗಲೂ ಇತರರ ಬಗ್ಗೆಯೇ ಆಲೋಚಿಸುತ್ತಿದ್ದೀರಿ. ಸುತ್ತಮುತ್ತಲಿನವರ ಸಂತೋಷಕ್ಕಾಗಿ ನಿಮ್ಮ ಸ್ವಂತ ಆನಂದವನ್ನು ತ್ಯಾಗ ಮಾಡಿದವರು ನೀವು. ಆದರೆ ಈಗ ಮೊದಲ ಬಾರಿಗೆ ನಿಮ್ಮ ಬಗ್ಗೆ ನೀವು ಆಲೋಚಿಸಬೇಕಾದ ಸಮಯ ಬಂದಿದೆ. ಹೊರಗಿರುವ ಲೋಕದ ಗದ್ದಲ ಕಡಿಮೆಯಾದಾಗ ಮಾತ್ರವೇ ನಿಮ್ಮ ಒಳಗಿರುವ ಅಸಲಿ ಸತ್ಯ ನಿಮಗೆ ಕೇಳಿಸುತ್ತದೆ. ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಆಲೋಚನೆಗಳು ಮತ್ತು ನಿರ್ಧಾರಗಳೇ ನಿಮ್ಮ ಮುಂಬರುವ ವರ್ಷಗಳ ಭವಿಷ್ಯದ ದಿಕ್ಕನ್ನು ಬದಲಾಯಿಸುತ್ತವೆ. ಈ ಜುಲೈ 9ರಿಂದ 12ರ ದಿನಾಂಕಗಳ ಮಧ್ಯೆ ವೃಷಭ ರಾಶಿಯವರಿಗೆ ಭೂತಕಾಲವು ಮತ್ತೆ ಬಾಗಿಲು ತಟ್ಟುತ್ತದೆ. ಹಳೆಯ ನೆನಪುಗಳು, ಹಳೆಯ ವ್ಯಕ್ತಿಗಳು, ಈ ಹಿಂದೆ ನೀವು ತೆಗೆದುಕೊಂಡ ಕೆಲವು ತಪ್ಪು ನಿರ್ಧಾರಗಳು ಎಲ್ಲವೂ ಒಮ್ಮೆಗೆ ನಿಮ್ಮ ಕಣ್ಣುಗಳ ಮುಂದೆ ಸುಳಿದಾಡುತ್ತವೆ. ಈ ಜುಲೈ ತಿಂಗಳು ವೃಷಭ ರಾಶಿಯವರಿಗೆ ಒಂದು ಕಡೆ ಅದ್ಭುತವಾದ ಕಾರ್ಯಸಿದ್ಧಿಯನ್ನು ನೀಡುತ್ತಲೇ ಮತ್ತೊಂದೆಡೆ ಕೆಲವು ವೈಯಕ್ತಿಕ ಹಾಗೂ ಕೌಟುಂಬಿಕ ಸವಾಲುಗಳನ್ನು ನಿಮ್ಮ ಮುಂದೆ ತರಲಿದೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದರಲ್ಲಿ ಅಪ್ರತಿಮ ಯಶಸ್ಸು ಸಾಧಿಸಲು ನಿಮ್ಮ 3ನೇ ಮನೆಯಲ್ಲಿರುವ ಗುರು ಭಗವಂತನು ನಿಮಗೆ ಬೆಟ್ಟದಷ್ಟು ಬೆಂಬಲವಾಗಿ ನಿಲ್ಲುತ್ತಿದ್ದಾನೆ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಜನ್ಮರಾಶಿಯಲ್ಲೇ ಮಂಗಳದೇವರ ಸಂಚಾರ ಇರುವುದರಿಂದ ಅದು ನಿಮ್ಮನ್ನು ಯಾವಾಗಲೂ ಒಂದು ರೀತಿಯ ತೀವ್ರವಾದ ಉದ್ವೇಗಕ್ಕೆ ಹಾಗೂ ಗೊಂದಲಕ್ಕೆ ಈಡುಮಾಡುತ್ತಿರುತ್ತದೆ. ಪ್ರತಿ ಸಣ್ಣ ವಿಷಯಕ್ಕೂ ಕೋಪ ಬರುವುದು, ಕೆಲಸಗಳು ತಕ್ಷಣವೇ ಈ ಕ್ಷಣದಲ್ಲೇ ಮುಗಿದು ಹೋಗಬೇಕು ಎಂಬ ಒಂದು ರೀತಿಯ ಆತುರ ನಿಮ್ಮಲ್ಲಿ ಕಾಣಿಸುತ್ತದೆ. 4ನೇ ಮನೆಯಲ್ಲಿರುವ ಕೇತುವಿನ ಕಾರಣದಿಂದ ಮನಸ್ಸಿನಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ತಿಳಿಯದ ಅಕಾರಣ ಭಯ ಅಥವಾ ನಾನು ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂಬ ಕೀಳರಿಮೆ ನಿಮ್ಮನ್ನು ಹಿಂದಕ್ಕೆ ಎಳೆಯುವ ಪ್ರಯತ್ನವನ್ನೂ ಮಾಡುತ್ತದೆ. ಈ ಮಾನಸಿಕ ಒತ್ತಡಗಳನ್ನು, ಆವೇಶವನ್ನು ಜಯಿಸಿ ನಿಮ್ಮಲ್ಲಿರುವ ಧೈರ್ಯವನ್ನು ಹಾಗೂ ಗುರು ನೀಡುತ್ತಿರುವ ಆತ್ಮವಿಶ್ವಾಸವನ್ನು ನೀವು ಸರಿಯಾದ ದಾರಿಯಲ್ಲಿ ಇಟ್ಟರೆ, ಈ ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಲಾಭದಾಯಕವಾದ ಸುವರ್ಣ ಅಕ್ಷರಗಳಿಂದ ಬರೆದಿಡಬಹುದಾದ ತಿಂಗಳಾಗಿ ಬದಲಾಗುತ್ತದೆ. ಈ ಜುಲೈ 9ರಿಂದ 12ರ ದಿನಾಂಕಗಳಲ್ಲಿ ಕೆಲವರಿಗೆ ಅನಿರೀಕ್ಷಿತವಾಗಿ ನಿಮ್ಮ ಹಳೆಯ ಜೀವನದ ವ್ಯಕ್ತಿಗಳಿಂದ ಅಥವಾ ಹಳೆಯ ಸಂಬಂಧಗಳಿಂದ ಸಂದೇಶಗಳು ಅಥವಾ ಫೋನ್ ಕರೆಗಳು ಬರಬಹುದು. ಇದು ಯಾವುದೋ ಆಕಸ್ಮಿಕವಾಗಿ ನಡೆಯುತ್ತಿರುವುದಲ್ಲ. ಇದು ನಿಮ್ಮ ಕರ್ಮದ ಫಲಿತಾಂಶದ ಹಂತ. ನೀವು ಹಿಂದೆ ಯಾರಿಗಾದರೂ ಮಾಡಿದ ಒಳ್ಳೆಯತನಕ್ಕೆ, ಸಹಾಯಕ್ಕೆ ಪ್ರತಿಫಲ ದೊರೆಯುವ ಸಮಯ ಇದು. ಹಾಗೆಯೇ ಕೆಲವು ವಿಷಯಗಳಲ್ಲಿ ಈ ಹಿಂದೆ ನೀವು ಮೌನವಾಗಿದ್ದು ಯಾವುದಾದರೂ ತಪ್ಪು ಮಾಡಿದ್ದಲ್ಲಿ ಅವುಗಳನ್ನು ಸರಿಪಡಿಸಿಕೊಂಡು ನಿಮ್ಮ ನಿರಪರಾಧಿತ್ವವನ್ನು ನಿರೂಪಿಸಿಕೊಳ್ಳುವ ಅದ್ಭುತ ಅವಕಾಶವೂ ಇದೇ ಆಗಿದೆ. ಈ ಕಾಲದಲ್ಲಿ ನೀವು ನಿಮ್ಮ ಭೂತಕಾಲವನ್ನು ಹೇಗೆ ಎದುರಿಸುತ್ತೀರೋ ಅದೇ ನಿಮ್ಮ ಭವಿಷ್ಯತ್ತು ಹೇಗೆ ಇರಲಿದೆ ಎಂಬುದನ್ನು ನಿರ್ಣಯಿಸುತ್ತದೆ. ಆದ್ದರಿಂದ ಸಂಕಟದಿಂದ, ಆವೇಶದಿಂದ ಅಲ್ಲ, ಸಂಪೂರ್ಣ ಜಾಗೃತಿಯಿಂದ ಮುನ್ನಡೆದರೆ ನಿಮ್ಮ ಜೀವನ ಒಂದು ಸುವರ್ಣ ರೂಪವನ್ನು ಪಡೆದುಕೊಳ್ಳುತ್ತದೆ. ವ್ಯಾಪಾರಸ್ಥರಿಗೆ ಈ ತಿಂಗಳು ಅದ್ಭುತವಾದ ಲಾಭಗಳನ್ನು ತರುತ್ತದೆ.
ಧನಸ್ಥಾನದಲ್ಲಿರುವ ಬುಧನ ಕಾರಣದಿಂದ ನಿಮ್ಮ ಮಾತಿನ ಶೈಲಿಯಿಂದ ಗ್ರಾಹಕರನ್ನು ಸುಲಭವಾಗಿ ಆಕರ್ಷಿಸುತ್ತೀರಿ. ವ್ಯಾಪಾರ ವಿಸ್ತರಣೆಗೆ, ಹೊಸ ಒಪ್ಪಂದಗಳಿಗೆ ಇದು ಸುವರ್ಣ ಸಮಯ. ಮುಖ್ಯವಾಗಿ ಪ್ರವಾಸೋದ್ಯಮ, ಸಂವಹನ್, ಏಜೆನ್ಸಿ ವ್ಯವಹಾರಗಳನ್ನು ಮಾಡುವವರಿಗೆ ಮೂರನೇ ಮನೆಯಲ್ಲಿ ಗುರುವಿನ ಕಾರಣದಿಂದ ಕೈತುಂಬಾ ಕೆಲ ಸಣ್ಣ ಸಣ್ಣ ಪ್ರಯಾಣಗಳಿಂದ ಬರುವ ಭಾರೀ ಲಾಭಗಳು ಇರುತ್ತವೆ. ಆದರೆ ಪಾಲುದಾರಿಕೆ ವ್ಯಾಪಾರ ಮಾಡುವವರು ಮಾತ್ರ ಜಾಗರೂಕರಾಗಿರಬೇಕು. ಏಕೆಂದರೆ ಲಗ್ನದಲ್ಲಿರುವ ಮಂಗಳನು 7ನೇ ಸ್ಥಾನವನ್ನು ವೀಕ್ಷಿಸುತ್ತಿರುವುದರಿಂದ ಪಾಲುದಾರರ ಜೊತೆ ಭಿನ್ನಾಭಿಪ್ರಾಯಗಳು ಬರಬಹುದು. ಪಾರದರ್ಶಕತೆ ಪಾಲಿಸುವುದು ಅತ್ಯಂತ ಮುಖ್ಯ. ವೃಷಭ ರಾಶಿಯವರ ಕುಟುಂಬದಲ್ಲಿ ಹೊರಗಡೆಗೆ ಎಲ್ಲವೂ ಪ್ರಶಾಂತವಾಗಿ ಕಾಣಿಸುತ್ತಿದ್ದರೂ ಸಹ ಒಳಗೊಳಗೆ ಹೆಚ್ಚಾಗುತ್ತಿರುವ ಉದ್ವೇಗಗಳು ಈ ದಿನಗಳಲ್ಲಿ ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತವೆ. ಯಾರೊಂದಿಗೂ ಹೇಳಿಕೊಳ್ಳಲಾಗದ ಭಾವನೆಗಳು, ಮನಸ್ಸುಗಳ ಮಧ್ಯೆ ಅರ್ಥವಾಗದ ದೂರ, ಆಪ್ತರು ಎನ್ನುವವರೇ ಸಣ್ಣ ಸಣ್ಣ ಮಾತುಗಳಿಗೂ ನಿಮ್ಮನ್ನು ಹೆಚ್ಚಾಗಿ ನೋಯಿಸುವುದು ನಿಮಗೆ ತೀವ್ರವಾದ ಸಂಕಟವನ್ನು ಉಂಟುಮಾಡುತ್ತದೆ. ನೀವು ಎಲ್ಲರ ಮಧ್ಯೆ ಸಮತೋಲನ ಕಾಯ್ದುಕೊಳ್ಳಬೇಕು ಎಂದುಕೊಳ್ಳುತ್ತೀರಿ, ಎಲ್ಲರನ್ನೂ ಒಂದುಗೂಡಿಸಲು ನೋಡುತ್ತೀರಿ. ಆದರೆ ಅದೇ ನಿಮ್ಮ ಮನಸ್ಸಿನ ಮೇಲೆ ಒಂದು ದೊಡ್ಡ ಭಾರವಾಗಿ ಬದಲಾಗುತ್ತದೆ. ಈ ಕಾಲದಲ್ಲಿ ಪ್ರತಿಯೊಬ್ಬರನ್ನೂ ಸಂತೋಷಪಡಿಸಬೇಕು ಎಂದು ನಿಮ್ಮ ಶಕ್ತಿಗೆ ಮೀರಿ ಪ್ರಯತ್ನಿಸಬೇಡಿ. ನಿಮ್ಮ ಮನಸ್ಸಿಗೆ ಇಷ್ಟವಾದ ಧರ್ಮಬದ್ಧವಾದ ದಾರಿಯನ್ನು ಮಾತ್ರವೇ ಆರಿಸಿಕೊಳ್ಳಿ. ಕೆಲವು ಬಾರಿ ಮೌನವಾಗಿ ಇರುವುದರಿಂದ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು, ಅನಾವಶ್ಯಕ ಗಲಾಟೆಗಳನ್ನು ಸುಲಭವಾಗಿ ತಡೆಯಬಹುದು. ಈ ಹಂತದಲ್ಲಿ ನೀವು ತೋರಿಸುವ ತಾಳ್ಮೆ ಭವಿಷ್ಯದಲ್ಲಿ ನಿಮ್ಮ ಕೌಟುಂಬಿಕ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಯಾಗಿಸುತ್ತದೆ. ಇನ್ನು ವೃಷಭ ರಾಶಿಯವರಿಗೆ ಈ ದಿನಗಳಲ್ಲಿ ಶರೀರಕ್ಕಿಂತ ಮನಸ್ಸಿಗೆ ಸಂಬಂಧಿಸಿದ ಆರೋಗ್ಯವೇ ಅತ್ಯಂತ ಪ್ರಮುಖವಾದದ್ದು. ಅತಿಯಾಗಿ ಆಲೋಚಿಸುವುದು, ರಾತ್ರಿ ವೇಳೆ ನಿದ್ದೆಯಿಲ್ಲದಿರುವುದು, ತೀವ್ರವಾದ ಮಾನಸಿಕ ಆಯಾಸದಂತಹ ಸಮಸ್ಯೆಗಳು ನಿಮ್ಮಲ್ಲಿ ಕಾಣಿಸಿಕೊಳ್ಳಬಹುದು. ಇವು ಸಣ್ಣದಾಗಿ ಅನಿಸಿದರೂ ಸಹ ಸಲು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ಶರೀರ ನಿಮಗೆ ಕೆಲವು ಸ್ಪಷ್ಟ ಸಂಕೇತಗಳನ್ನು ನೀಡುತ್ತಿದೆ. ನಿಮಗೆ ವಿಶ್ರಾಂತಿ ತೆಗೆದುಕೊಳ್ಳುವ ಅಗತ್ಯ ಎಷ್ಟೋ ಇದೆ ಎಂದು ಸೂಚಿಸುತ್ತಿದೆ. ಈ ಕಾಲದಲ್ಲಿ ನಿಮ್ಮ ಆಹಾರ, ನಿದ್ದೆ ಹಾಗೂ ನಿಮ್ಮ ದಿನಚರಿಯ ಮೇಲೆ ವಿಶೇಷ ಗಮನ ಹರಿಸಬೇಕು. ಮುಖ್ಯವಾಗಿ ರಾತ್ರಿ ವೇಳೆ ಇಲ್ಲದ ಆಲೋಚನೆಗಳನ್ನು ಮಾಡುತ್ತಾ ಮನಸ್ಸನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ಮನಸ್ಸು ಪ್ರಶಾಂತವಾಗಿದ್ದರೆ ನಿಮ್ಮ ಶರೀರ ಕೂಡ ನಿಮಗೆ ಅದ್ಭುತವಾಗಿ ಸಹಕರಿಸುತ್ತದೆ. ಈ 4 ದಿನಗಳು ನಿಮ್ಮ ಆರೋಗ್ಯದ ಮೇಲೆ ನೀವು ತೋರುವ ಕಾಳಜಿಯೇ ನಿಮ್ಮ ಮುಂಬರುವ ತಿಂಗಳುಗಳ ಆರೋಗ್ಯ ಸ್ಥಿತಿಯನ್ನು ಕೂಡ ನಿರ್ಣಯಿಸುತ್ತದೆ. ವೃಷಭ ರಾಶಿಯವರು ಈ ಕಾಲದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಕೆಲಸಗಳು ಏಕೆ ತಡವಾಗುತ್ತಿವೆಯೋ ಅರ್ಥವಾಗದ ಒಂದು ವಿಚಿತ್ರ ಪರಿಸ್ಥಿತಿ ಇರುತ್ತದೆ. ನೀವು ಎಷ್ಟೋ ಪ್ರಾಮಾಣಿಕವಾಗಿ ಶ್ರಮಿಸಿ ಪ್ರಯತ್ನಿಸುತ್ತಿದ್ದರೂ ಸಹ ಫಲಿತಾಂಶ ಮಾತ್ರ ಅಡೆತಡೆಗಳಿಂದ, ನಿರಾಶೆಯಿಂದ ಎದುರಾಗುತ್ತದೆ. ಇದರ ಹಿಂದಿನ ಕಾರಣ ನಿಮ್ಮ ಕಣ್ಣಿಗೆ ಕಾಣಿಸದ, ನಿಮ್ಮ ಬೆನ್ನ ಹಿಂದೆ ಹಳ್ಳ ತೋಡುವ ಒಂದು ಸ್ಪಷ್ಟವಾದ ಶತ್ರುತ್ವ. ಆದರೆ ಆ ಶತ್ರುಗಳ ಅಡ್ಡಿಗೋಡೆಗಳನ್ನು ಪುಡಿಮಾಡುತ್ತಾ ನಿಮ್ಮ ಗ್ರಹಗಳ ಬಲ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನೋಡೋಣ. ಆರ್ಥಿಕ ಪರವಾಗಿಯೂ ಸಹ ವೃಷಭ ರಾಶಿಯವರಿಗೆ ಈ ಕಾಲದಲ್ಲಿ ತುಂಬಾ ಅನುಕೂಲಕರವಾಗಿ ಇರುತ್ತದೆ. ನಿಮ್ಮ ಲಾಭಸ್ಥಾನದಲ್ಲಿರುವ ಶನಿದೇವನು ನಿಮಗೆ ಸ್ಥಿರವಾದ, ನಂಬಿಕಸ್ಥವಾದ ಆದಾಯದ ಮೂಲಗಳನ್ನು ನೀಡುತ್ತಿದ್ದಾನೆ. ಇದಕ್ಕೆ ಪೂರಕವಾಗಿ ನಿಮ್ಮ ಧನಾಧಿಪತಿಯಾದ ಬುಧ ಭಗವಂತನು ನಿಮ್ಮ ಧನಸ್ಥಾನಕ್ಕೆ ಬರುವುದರಿಂದ ನಿಮ್ಮ ಬ್ಯಾಂಕ್ ಖಾತೆಯ ಮೊತ್ತ ಕ್ರಮೇಣವಾಗಿ ಹೆಚ್ಚುತ್ತಾ ಹೋಗುತ್ತದೆ. ಶೇರ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ನೀವು ಹಿಂದೆ ಹೂಡಿಕೆ ಮಾಡಿ, ಆದರೆ ನಿಮ್ಮ ರಾಶ್ಯಾಧಿಪತಿ ಶುಕ್ರನು 4ನೇ ಮನೆಯಲ್ಲಿದ್ದಾಗ ಮನೆಯ ಅಲಂಕಾರ, ವಾಹನದ ರಿಪೇರಿ ಅಥವಾ ನಿಮ್ಮ ಸೌಕರ್ಯಗಳಿಗಾಗಿ ಸ್ವಲ್ಪ ಹಣ ಖರ್ಚು ಮಾಡುವ ಸಾಧ್ಯತೆಯೂ ಕಾಣಿಸುತ್ತಿದೆ. ಹಾಗೆಯೇ ಜುಲೈ 16 ರವರೆಗೆ ಸೂರ್ಯ ಭಗವಂತನು 2ನೇ ಮನೆಯಲ್ಲಿದ್ದಾಗ ಕೌಟುಂಬಿಕ ಅಗತ್ಯಗಳಿಗಾಗಿ ಹಠಾತ್ತಾಗಿ ಕೈಯಲ್ಲಿರುವ ಹಣವನ್ನು ತೆಗೆಯಬೇಕಾಗಿ ಬರಬಹುದು. ಕೌಟುಂಬಿಕ ಜೀವನದಲ್ಲಿ ಈ ಕಾಲ ನಿಮಗೆ ಮಿಶ್ರ ವಾತಾವರಣವನ್ನು ನೀಡುತ್ತದೆ. ನಿಮ್ಮ 4ನೇ ಸ್ಥಾನದಲ್ಲಿ ಕೇತು ಸಂಚರಿಸುತ್ತಿರುವುದರಿಂದ ಮನೆಯಲ್ಲಿ ಎಷ್ಟು ಜನ ಇದ್ದರೂ, ಎಂತಹ ಐಷಾರಾಮಿ ಜೀವನ ಇದ್ದರೂ ಮನಸ್ಸಿನಲ್ಲಿ ಏನೋ ಒಂದು ಕೊರತೆಯಾಗಿ, ಒಂಟಿತನವಾಗಿ ಅನಿಸುತ್ತಿರುತ್ತದೆ. ಒಂದು ರೀತಿಯ ಉದಾಸೀನತೆ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆಯೂ ನಿಮ್ಮ ಮನಸ್ಸಿನಲ್ಲಿ ಅಕಾರಣ ಭಯ ಇರುತ್ತದೆ. ಆದರೆ ನಿಮ್ಮ ರಾಶ್ಯಾಧಿಪತಿ ಶುಕ್ರನು ಅಲ್ಲಿಗೆ ಬರುವುದರಿಂದ ಆ ಕೇತು ನೀಡುವ ನೆಗೆಟಿವಿಟಿ ಕಡಿಮೆಯಾಗಿ ಪರಿಸ್ಥಿತಿಗಳು ಕ್ರಮೇಣ ಸುಧಾರಿಸುತ್ತವೆ. ಆದರೆ ಇಲ್ಲೇ ನೀವು ಸ್ವಲ್ಪ ದೊಡ್ಡ ಜಾಗರೂಕತೆಯನ್ನು ವಹಿಸಬೇಕಾಗುತ್ತದೆ. ನಿಮ್ಮ ಲಗ್ನದಲ್ಲಿರುವ ಮಂಗಳ ಭಗವಂತನು ನೇರವಾಗಿ 7ನೇ ಮನೆಯನ್ನು ವೀಕ್ಷಿಸುತ್ತಿದ್ದಾನೆ. ಇದರ ಕಾರಣದಿಂದ ನಿಮ್ಮಲ್ಲಿ ಬರುವ ಅಕಾರಣ ಕೋಪ ಅಥವಾ ನಿಮ್ಮ ಆವೇಶದ ಕಾರಣದಿಂದ ಜೀವನ ಸಂಗಾತಿಯೊಂದಿಗೆ ದೊಡ್ಡ ಗಲಾಟೆಗಳು ಬರುವ ಅಪಾಯವೂ ಇರುತ್ತದೆ. ನಿಮ್ಮ ಮಾತು ಕೆಲವು ಬಾರಿ
ತುಂಬಾ ಕಠಿಣವಾಗಿ ಬದಲಾಗುವುದರಿಂದ ಮನೆಯವರು ಮನಸ್ತಾಪಕ್ಕೆ ಒಳಗಾಗುತ್ತಿರುತ್ತಾರೆ, ತೀವ್ರವಾಗಿ ನೊಂದುಕೊಳ್ಳುತ್ತಾರೆ. ಆದ್ದರಿಂದ ನಿಮ್ಮ ಮಾತನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು, ತಾಳ್ಮೆ ಪಾಲಿಸುವುದು, ಪ್ರತಿ ವಿಷಯದಲ್ಲೂ ಕೊಂಚ ಹೊಂದಾಣಿಕೆ ಮಾಡಿಕೊಳ್ಳುವುದು ಈ ದಿನಗಳಲ್ಲಿ ವೃಷಭ ರಾಶಿಯವರಿಗೆ ಅತ್ಯಂತ ಅಗತ್ಯ. ನಿಮ್ಮ ಆರೋಗ್ಯ ಮತ್ತು ಕ್ಷೇಮದ ವಿಷಯಕ್ಕೆ ಬಂದರೆ, ಈ ಜುಲೈ 9ರಿಂದ 12ರ ದಿನಾಂಕಗಳಲ್ಲಿ ನೀವು ತುಂಬಾ ಜಾಗರೂಕರಾಗಿರಬೇಕು. ನಿಮ್ಮ ಲಗ್ನದಲ್ಲಿ ಮಂಗಳ ಭಗವಂತನ ಸಂಚಾರದ ಕಾರಣದಿಂದ ಶರೀರದಲ್ಲಿ ವಿಪರೀತವಾದ ಉಷ್ಣಾಂಶ ಹೆಚ್ಚಾಗುತ್ತದೆ. ತಲೆನೋವು, ಕಣ್ಣು ಉರಿಯುವುದು, ಆಸಿಡಿಟಿಯಂತಹ ರಕ್ತದೊತ್ತಡ ಹೆಚ್ಚಾಗುವ ಸಾಧ್ಯತೆಗಳೂ ಇವೆ. ಪ್ರತಿ ಸಣ್ಣ ವಿಷಯಕ್ಕೂ ಸಹ ಆತಂಕ ಪಡುವುದರಿಂದ ನಿದ್ದೆಯಿಲ್ಲದ ಸಮಸ್ಯೆಗಳು ತಲೆದೋರುತ್ತವೆ. ವಾಹನಗಳನ್ನು ಚಲಾಯಿಸುವಾಗ ವೇಗವನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ತುಂಬಾ ಅಗತ್ಯ. ನಿಮ್ಮ 4ನೇ ಮನೆಯಲ್ಲಿರುವ ಕೇತುವಿನಿಂದ ಮನಸ್ಸಿನಲ್ಲಿ ಏನೋ ತಿಳಿಯದ ಭಯ, ನೆಗೆಟಿವ್ ಆಲೋಚನೆಗಳು ನಿಮ್ಮನ್ನು ಕಾಡುತ್ತಿರುತ್ತವೆ. ದಿನವೂ ಮುಂಜಾನೆ ನಡೆಗೆ, ಯೋಗ ಮಾಡುವುದರ ಮೂಲಕ ಶರೀರವನ್ನು ಪ್ರಶಾಂತವಾಗಿಟ್ಟುಕೊಳ್ಳಬಹುದು. ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ, ಈ 4 ದಿನಗಳು ಕೊಂಚ ಗೊಂದಲದಿಂದ ಆರಂಭವಾದರೂ ತಿಂಗಳ ಅಂತ್ಯದ ವೇಳೆಗೆ ಸುಧಾರಿಸುತ್ತದೆ. 4ನೇ ಮನೆಯಲ್ಲಿ ಕೇತು ಇರುವುದರಿಂದ ಓದಿನಲ್ಲಿ ಹಿಂದುಳಿಯುತ್ತಿದ್ದೇವೋ ಏನೋ ಎಂಬ ಕೀಳರಿಮೆ ಕಾಡುತ್ತಿರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರು ತಮ್ಮ ಸಾಮರ್ಥ್ಯವನ್ನು ತಾವೇ ಶಂಕಿಸಿಕೊಳ್ಳುತ್ತಿರುತ್ತಾರೆ. ಆದರೆ 5ನೇ ಮನೆಯ ಅಧಿಪತಿ ಬುಧನು ಜುಲೈ 7ರ ನಂತರ ಸ್ವಸ್ಥಾನವನ್ನು ವೀಕ್ಷಿಸುವುದರಿಂದ ಹಾಗೂ ಗುರು ಧೈರ್ಯವನ್ನು ನೀಡುವುದರಿಂದ ಈ ಭಯಗಳಿಂದ ಹೊರಬಂದು ಮತ್ತೆ ಏಕಾಗ್ರತೆಯಿಂದ ಓದಿನತ್ತ ಗಮನಹರಿಸುತ್ತಾರೆ. ಇನ್ನು ಹೊರಗಡೆ ನಿಮಗೆ ಚೆನ್ನಾಗಿ ಮಾತನಾಡುವವರು, ಒಳಗಡೆ ಮಾತ್ರ ನಿಮ್ಮ ಬೆಳವಣಿಗೆಯನ್ನು ಇಷ್ಟಪಡದ ಶಕ್ತಿಗಳು ನಿಮ್ಮ ಸುತ್ತಮುತ್ತಲೇ ಇವೆ. ಈ 4 ದಿನಗಳಲ್ಲಿ ಇವರ ಮಾತುಗಳು ಹಾಗೂ ನಡವಳಿಕೆಯಲ್ಲಿನ ಬದಲಾವಣೆಯನ್ನು ನೀವು ಖಂಡಿತವಾಗಿಯೂ ಗಮನಿಸಲು ಸಾಧ್ಯವಾಗುತ್ತದೆ. ಯಾರು ನಿಜವಾಗಿಯೂ ನಿಮ್ಮವರು, ಯಾರು ಅವಕಾಶವಾದಿಗಳು ಎಂಬ ವಿಷಯ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಈ ಹಂತದಲ್ಲಿ ಪ್ರತಿಯೊಬ್ಬರ ಮೇಲೂ ವಿಶ್ವಾಸ ಇಡುವುದು ಅಪಾಯಕಾರಿ. ಮೌನವಾಗಿ ಗಮನಿಸುವುದು, ಅನಗತ್ಯ ವಿಷಯಗಳಿಗೆ ಪ್ರತಿಕ್ರಿಯಿಸದೇ ಇರುವುದು ನಿಮಗೆ ಒಳ್ಳೆಯದನ್ನು ಮಾಡುತ್ತದೆ. ಬಿಕಾಸ್ ವೃಷಭ ರಾಶಿಯವರ ಜೀವನದಲ್ಲಿ ಒಂದು ಪರಮ ರಹಸ್ಯ ಅಡಗಿದೆ. ನಿಮ್ಮ ಸ್ವಂತ ಜನರೇ ನಿಮ್ಮ ವಿಷಯಗಳನ್ನು ಹೊರಗೆ ಹಾಕುವವರೆಗೂ ಸಹ ನಿಮ್ಮ ಜೀವನದಲ್ಲಿ ನಿಮಗೆ ಎಂತಹದೇ ತೊಂದರೆಗಳು ಎದುರಾಗುವುದಿಲ್ಲ. ನಿಮ್ಮ ಪತನವನ್ನು ಬಯಸುವುದು ಎಲ್ಲೋ ಇರುವ ಹೊರಗಿನ ಶತ್ರುಗಳಲ್ಲ, ನಿಮ್ಮ ರಹಸ್ಯಗಳನ್ನು ತಿಳಿದಿರುವ ನಿಮ್ಮ ಸ್ವಂತವರೇ. ಇವರು ಜಗತ್ತಿನಲ್ಲಿ ಎಷ್ಟೋ ಜನರಿಗೆ ಕೇವಲ ಮಾತಿನ ಸಹಾಯ ಮಾಡಿ ಅನಗತ್ಯವಾದ ಇಕ್ಕಟ್ಟುಗಳನ್ನು, ಘೋರವಾದ ವಿಮರ್ಶೆಗಳನ್ನು ಎದುರಿಸುತ್ತಿರುತ್ತಾರೆ. ವೃಷಭರಾಶಿ ಜಾತಕರಿಗೆ ಆರಂಭಿಕ ಜೀವನಕ್ಕೂ ಆನಂತರ ಬರುವ ಜೀವನಕ್ಕೂ ಅಸಲು ಸಂಬಂಧವೇ ಇರುವುದಿಲ್ಲ. ಇವರ ಜೀವನ ಮಧ್ಯವಯಸ್ಸಿನಲ್ಲಿ ಆರಂಭವಾದಾಗಿನಿಂದಲೂ ಅತ್ಯಂತ ಯೋಗವಂತವಾಗಿ, ಅದ್ಭುತವಾಗಿ ಬದಲಾಗುತ್ತದೆ. ಇವರು ಸ್ವಭಾವತಃ ಇತರರ ಮಾತುಗಳನ್ನು ಅಸ್ಸಲು ತಲೆಗೆ ಹಾಕಿಕೊಳ್ಳುವುದಿಲ್ಲ. ಎಲ್ಲರ ಮಾತುಗಳನ್ನೂ ಎಷ್ಟೋ ತಾಳ್ಮೆಯಿಂದ ಕೇಳುತ್ತಾರೆ. ಆದರೆ ಅಂತಿಮವಾಗಿ ತಾವು ಅಂದುಕೊಂಡಿದ್ದನ್ನು ಮಾತ್ರವೇ ಮಾಡುತ್ತಾರೆ. ಆದರೆ ಶ್ರಮಪಡಬೇಕಾದ ಸರಿಯಾದ ಸಮಯದಲ್ಲಿ ಶ್ರಮಪಡದ ಕಾರಣದಿಂದ ಇವರು ಕೆಲವು ಇಕ್ಕಟ್ಟುಗಳನ್ನು ಎದುರಿಸುತ್ತಾರೆ. ಇವರ ಜೀವನದಲ್ಲಿ ಪಾಲುದಾರರೂ ಆಗಲಿ ಅಥವಾ ಮಿತ್ರರಾಗಲಿ ಅಷ್ಟೊಂದು ಧೈರ್ಯವಂತರಾಗಿ ಅಥವಾ ಪ್ರತಿಭಾವಂತರಾಗಿ ಇರುವುದಿಲ್ಲ. ಆದರೆ ವೃಷಭ ರಾಶಿಯವರ ತಾತಮುತ್ತಾತಂದಿರು ಸಮಾಜದಲ್ಲಿ ಎಷ್ಟೋ ದೊಡ್ಡ ಪ್ರತಿಷ್ಠೆ, ಗೌರವ ಹೊಂದಿದವರಾಗಿರುತ್ತಾರೆ. ಅದಕ್ಕಾಗಿಯೇ ಇವರಿಗೆ ಕೌಟುಂಬಿಕ ಪ್ರತಿಷ್ಠೆ ಎಂಬುದು ಅಧಿಕವಾಗಿ ಇರುತ್ತದೆ. ವಂಶಪಾರಂಪರ್ಯವಾಗಿ ಬರುವ ಆಸ್ತಿಗಳ ಅಭಿವೃದ್ಧಿ ಆರಂಭದಲ್ಲಿ ಕೊಂಚ ಕುಂಠಿತಗೊಂಡರೂ ಸಹ ಆನಂತರ ಕ್ರಮೇಣವಾಗಿ ವೃದ್ಧಿಯಾಗುತ್ತದೆ. ಆಸ್ತಿಗಳಿಗಿಂತಲೂ ಸಮಾಜದಲ್ಲಿ ಬರುವ ಹೆಸರು, ಪ್ರಚಾರವೇ ಬಹಳ ಹೆಚ್ಚಾಗಿ ಇರುತ್ತದೆ. ಇವರು ಯಾವುದೇ ವ್ಯವಹಾರದಲ್ಲಾದರೂ ಅತ್ಯಂತ ಖಚಿತವಾಗಿ ಇರುತ್ತಾರೆ. ಲೆಕ್ಕಾಚಾರದ ವಿಷಯಕ್ಕೆ ಬಂದರೆ ಯಾರಿಗೂ ಎಂತಹದೇ ರಿಯಾಯಿತಿಗಳನ್ನು ನೀಡುವುದಿಲ್ಲ. ಆದರೆ ಒಬ್ಬ ಮಗಳ ವಿಷಯದಲ್ಲಿ ಮಾತ್ರ ಕೊಂಚ ವಿನಾಯಿತಿ ನೀಡುತ್ತಾರೆ. ಆಕೆಯ ಮಾತಿಗೆ ಮಾತ್ರ ಮಣಿಯುತ್ತಾರೆ. ಬಂಧುಗಳು ಇವರನ್ನು ಹತೋಟಿಯಲ್ಲಿಡಲು ಸಾಧ್ಯವಿಲ್ಲ. ವೃಷಭರಾಶಿಯವರಿಗೆ ವ್ಯಾಪಾರ ವಿಸ್ತರಣೆಯಲ್ಲಿ ಪತ್ನಿಯ ಕಡೆಯ ಬಂಧುಗಳ ಸಹಕಾರ ಅದ್ಭುತವಾಗಿ ಲಭಿಸುತ್ತದೆ. ಮುಖ್ಯವಾಗಿ ಕಲಾ ಸಂಬಂಧಿತ ವೃತ್ತಿ ವ್ಯಾಪಾರಗಳು ಇವರಿಗೆ ವಿಪರೀತವಾಗಿ ಲಾಭ ತರುತ್ತವೆ. ವೃಷಭ ರಾಶಿಯವರ ಜೀವನದಲ್ಲಿ ಕಷ್ಟಗಳು ಎಷ್ಟು ರೀತಿಯಲ್ಲಿ ಹೆದರಿಸಿದರೂ ಅವು ಇವರನ್ನು ಎಂದಿಗೂ ಸಹ ಕೆಳಗೆ ಕೆಡವಲು ಸಾಧ್ಯವಿಲ್ಲ. ಏಕೆಂದರೆ ಇವರ ಜೀವನ ಯಾವಾಗಲೂ ಅದ್ಭುತವಾದ ಅದೃಷ್ಟಕ್ಕೆ ಅತ್ಯಂತ ಹತ್ತಿರವಾಗಿ ಸಾಗುತ್ತಿರುತ್ತದೆ. ಆದರೆ ನಿಮ್ಮ ಪ್ರತಿ ಯಶಸ್ಸಿಗೆ ಬೇರೊಬ್ಬರೇ ಕಾರಣ ಎಂದು ಜನರು ಭಾವಿಸುತ್ತಿರುತ್ತಾರೆ. ನಿಮ್ಮ ಸನ್ನಿಹಿತರು ಸಹ ನಿಮ್ಮನ್ನು ವಿಮರ್ಶಿಸುತ್ತಾರೆ. ಆದಾಗ್ಯೂ ಸಹ ನೀವು ಸಮಾಜದಲ್ಲಿ ಒಬ್ಬ ಒಳ್ಳೆಯ ಸಲಹೆಗಾರರಾಗಿ ಮಿಂಚುತ್ತೀರಿ. ಕೆಲವು ವಿಷಯಗಳಲ್ಲಿ ಇವರ ಸಲಹೆಗಳನ್ನು ಪಡೆದವರು ಇವರನ್ನು ತಮ್ಮ ಜೀವನದ ಸರ್ವಸ್ವವಾಗಿ ಭಾವಿಸುತ್ತಿರುತ್ತಾರೆ. ಇವರು ಅಂತಿಮವಾಗಿ ಅತ್ಯಂತ ವಿಲಾಸಿ ಜೀವನವನ್ನು ಕಳೆಯುತ್ತಾರೆ.
ಮತ್ತು ವಿವಾಹದ ನಂತರದ ಜೀವನ ತುಂಬಾ ಚೆನ್ನಾಗಿರುತ್ತದೆ. ಮುಖ್ಯವಾಗಿ ವೃಷಭ ರಾಶಿಯವರಿಗೆ ಶನಿ ದೆಸೆ ಎಂಬುದು ಜೀವನದಲ್ಲಿ ಅಖಂಡವಾದ ರಾಜಯೋಗವನ್ನು ನೀಡುತ್ತದೆ. ಎಷ್ಟೋ ದಿನಗಳಿಂದ ಹೃದಯದಲ್ಲಿ ಹೊರುತ್ತಿರುವ ಒಂದು ಮೌನ ವೇದನೆ, ಒಂದು ತೀವ್ರವಾದ ಸಂಕಟ ಈಗ ಮುಕ್ತಾಯದ ಹಂತಕ್ಕೆ ತಲುಪುತ್ತದೆ. ಈ ಜುಲೈ 9ರಿಂದ 12ರ ದಿನಾಂಕಗಳ ಮಧ್ಯೆ ಆ ನೋವು ಮತ್ತೆ ನೆನಪಿಗೆ ಬರುತ್ತದೆ. ಆದರೆ ಈ ಬಾರಿ ಅದು ನಿಮ್ಮನ್ನು ಕುಗ್ಗಿಸುವುದಕ್ಕಾಗಿ ಅಲ್ಲ, ನಿಮ್ಮನ್ನು ಆ ನೋವಿನಿಂದ ಶಾಶ್ವತವಾಗಿ ಮುಕ್ತಿಗೊಳಿಸುವುದಕ್ಕಾಗಿ. ಒಂದು ಕಣ್ಣೀರು, ಒಂದು ಮೌನನ್, ಒಂದು ದೃಢವಾದ ನಿರ್ಧಾರ, ಇವು ನಿಮಗೆ ಸಂಪೂರ್ಣ ವಿಮೋಚನೆಯನ್ನು ನೀಡುತ್ತವೆ. ಮನಸ್ಸು ಹಗುರಾಗುತ್ತದೆ. ಇದೊಂದು ಆಧ್ಯಾತ್ಮಿಕ ತಿರುವು. ಇತ್ತೀಚಿನ ದಿನಗಳಲ್ಲಿ ವೃಷಭ ರಾಶಿಯವರ ಮನಸ್ಸು ಅನಿರೀಕ್ಷಿತವಾಗಿ ಆಧ್ಯಾತ್ಮದತ್ತ, ಸೇವಾ ಕಾರ್ಯಕ್ರಮಗಳತ್ತ ವಾಲುತ್ತಿರುತ್ತದೆ. ಪ್ರಾರ್ಥನೆ, ಧಾನ್ಯ, ಉಸಿರಾಟದ ಮೇಲೆ ಗಮನ ಹರಿಸುವುದು ಮುಂತಾದ ವಿಷಯಗಳ ಮೇಲೆ ನಿಮ್ಮ ಆಸಕ್ತಿ ಹೆಚ್ಚುತ್ತಿರುತ್ತದೆ. ಇದು ಭಯದಿಂದಲ್ಲ, ಒಳಗಿರುವ ಒಂದು ರೀತಿಯ ಶೂನ್ಯ ಭಾವನೆಯಿಂದ. ಈ 4 ದಿನಗಳು ನಿಮಗೆ ಒಂದು ಆಧ್ಯಾತ್ಮಿಕ ಸಂಕೇತವನ್ನು ನೀಡುತ್ತವೆ. ಅದು ಒಂದು ಮಾತಾಗಿರಬಹುದು, ಒಂದು ಘಟನೆಯಾಗಿರಬಹುದು. ಈ ಸಂಕೇತವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇದು ನಿಮ್ಮ ಜೀವನದಲ್ಲಿ ಬದಲಾವಣೆಯ ಆರಂಭದ ಸಂಕೇತ. ನೀವು ಯಾವಾಗಲೂ ಇತರರಿಗಾಗಿಯೇ ಬದುಕಿದ್ದೀರಿ. ಈಗ ನಿಮ್ಮ ಆತ್ಮಕ್ಕೆ ಅಗತ್ಯವಿರುವ ಶಾಂತಿಯನ್ನು ಹುಡುಕಬೇಕಾದ ಸಮಯವೂ ಬಂದಿದೆ. ಈ ಕಾಲದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಘಟನೆಗಳು ಆಕಸ್ಮಿಕವಾಗಿ ನಡೆದಂತೆ ಅನಿಸಿದರೂ ಸಹ ಅವು ದೈವ ಸಂಕೇತಗಳು. ನೀವು ಆಲೋಚಿಸುತ್ತಿರುವ ಪ್ರಶ್ನೆಗಳಿಗೆ ಅನಿರೀಕ್ಷಿತವಾಗಿ ಉತ್ತರಗಳು ದೊರೆಯುವುದು, ಒಂದು ಮಾತನ್ನು ಕೇಳಿ ಮನಸ್ಸು ಹಗುರಾಗುವುದು, ಒಂದು ಘಟನೆಯನ್ನು ನೋಡಿ ಒಳಗಡೆ ಧೈರ್ಯ ಬರುವುದು ಮುಂತಾದ ಅನುಭವಗಳು ಉಂಟಾಗುತ್ತಿರುತ್ತವೆ. ಇವೆಲ್ಲವೂ ನಿಮ್ಮ ದಾರಿ ಸರಿಯಾಗಿದೆ ಎಂದು ಸೂಚಿಸುವ ಸಂಕೇತಗಳು. ನಿಮ್ಮ ಅಂತರಾತ್ಮ ತುಂಬಾ ಬಲವಾಗಿ ಕೆಲಸ ಮಾಡುತ್ತದೆ. ಅದನ್ನು ಗಮನಿಸಿದರೆ ತಪ್ಪುಗಳು ನಡೆಯುವುದಿಲ್ಲ. ವೃಷಭ ರಾಶಿಯವರು ಲಗ್ನದಲ್ಲಿ ಮಂಗಳನಿಂದ ಬರುವ ಕೋಪವನ್ನು, ಆವೇಶವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಅಥವಾ ಹನುಮಂತನಿಗೆ ಕೆಂಪು ಹೂವುಗಳಿಂದ ಪೂಜೆ ಮಾಡಿ. ಮನಸ್ಸಿನಲ್ಲಿರುವ ಕೀಳರಿಮೆ, ಅಕಾರಣ ಭಯ ದೂರವಾಗಲು ಪ್ರತಿದಿನ ಗಣಪತಿ ಅಥರ್ವ ಶೀರ್ಷವನ್ನು ಪಠಿಸಿ. ಪಶುಗಳಿಗೆ, ಮುಖ್ಯವಾಗಿ ನಾಯಿಗಳಿಗೆ ಆಹಾರ ನೀಡಿ. ಮಾನಸಿಕ ಪ್ರಶಾಂತತೆಗಾಗಿ ಸೋಮವಾರದ ದಿನದಂದು ಶಿವಾಲಯದಲ್ಲಿ ಬಿಲ್ವಪತ್ರೆಗಳಿಂದ ಸ್ವಾಮಿಗೆ ಅರ್ಚನೆ ಮಾಡಿಸಿ ಅಥವಾ ಅಭಿಷೇಕ ಮಾಡಿ. ವೃಷಭ ರಾಶಿಯವರೇ, ಈ 4 ದಿನಗಳು ನಿಮ್ಮ ಜೀವನಕ್ಕೆ ಒಂದು ಅಂತ್ಯವಲ್ಲ, ಇದೊಂದು ಹೊಸದಾದ ದಿವ್ಯ ಆರಂಭ. ಇದುವರೆಗೆ ನಿಮ್ಮ ಜೀವನದಲ್ಲಿ ನೀವು ಎದುರಿಸಿದ ನೋವುಗಳು, ಕೆಲಸಗಳ ವಿಳಂಬಗಳು, ಮನಸ್ಸಿನಲ್ಲಿನ ಸಂಶಯಗಳು ಎಲ್ಲವೂ ಸಹ ಒಂದು ಉನ್ನತವಾದ ಕಾರಣಕ್ಕಾಗಿಯೇ ನಡೆದಿವೆ. ಈಗ ನೀವು ಆ ಮಹಾಬದಲಾವಣೆಗೆ ಸಿದ್ಧರಾಗಿದ್ದೀರಿ. ನೀವು ಒಳಗಿನಿಂದ ಬದಲಾದರೆ ಮಾತ್ರವೇ ಹೊರಗೆ ನಿಮ್ಮ ಜೀವನ ಬದಲಾಗುತ್ತದೆ. ಈ ಹಂತದಲ್ಲಿ ನೀವು ಮಾಡುವ ಆಲೋಚನೆಗಳು, ತೆಗೆದುಕೊಳ್ಳುವ ನಿರ್ಧಾರಗಳೇ ನಿಮ್ಮ ಮುಂಬರುವ ಕಾಲವನ್ನು ನಿರ್ಣಯಿಸುತ್ತವೆ. ಮನಸ್ಸಿನಲ್ಲಿನ ಭಯವನ್ನು ಸಂಪೂರ್ಣವಾಗಿ ಬಿಟ್ಟು ಆ ಪರಮೇಶ್ವರನ ಮೇಲಿನ ನಂಬಿಕೆಯಿಂದ ಮುಂದೆ ಸಾಗಿದರೆ ವೃಷಭ ರಾಶಿಯವರ ಜೀವನ ನಿಜವಾಗಿಯೂ ಒಂದು ಹೊಸ ರೂಪವನ್ನು ಪಡೆದುಕೊಳ್ಳುತ್ತದೆ. ಭಕ್ತಿ ಜ್ಯೋತಿಷ್ಯ ವಾಣಿ ಚಾನೆಲ್ನಲ್ಲಿ ನಿಮಗೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿ ಅರ್ಥವಾಗಿರುತ್ತದೆ: ಇದು ಸಾಧಾರಣ ರಾಶಿಫಲಗಳಲ್ಲ ಎಂದು. ವೃಷಭ ರಾಶಿಯವರ ಜೀವನದಲ್ಲಿ ಈ ಕಾಲ ಮುಕ್ತಾಯವಲ್ಲ, ಇದೊಂದು ದೊಡ್ಡ ಬದಲಾವಣೆಗೆ ಮುನ್ನ ಜೀವನದಲ್ಲಿ ಬರುವ ಮೌನ. ಇಷ್ಟು ದಿನ ನೀವು ಸಹಿಸಿದ ಅನ್ಯಾಯ, ನೀವು ಮೌನವಾಗಿ ನುಂಗಿದ ನೋವಿನ ಮಾತುಗಳು, ನಿಮ್ಮ ಕಣ್ಣೀರಿನಿಂದ ಕಳೆದ ಒಂಟಿ ರಾತ್ರಿಗಳು ಯಾವುದೂ ಸಹ ವ್ಯರ್ಥವಾಗಲಿಲ್ಲ. ಆ ಮಹಾದೇವನು ಯಾವಾಗಲೂ ನಿರ್ಧಾರಗಳನ್ನು ಕೊಂಚ ಆಲೋಚಿಸಿ ತೆಗೆದುಕೊಳ್ಳುತ್ತಾನೇನೋ, ಆದರೆ ತನ್ನನ್ನು ನಂಬಿದ ಭಕ್ತರಿಗೆ ಅನ್ಯಾಯವನ್ನು ಮಾತ್ರ ಎಂದಿಗೂ ಮಾಡುವುದಿಲ್ಲ. ಈಗ ನಿಮ್ಮ ಜೀವನದಲ್ಲಿ ಯಾರು ಇರಬೇಕು, ಯಾರು ಹೊರಟು ಹೋಗಬೇಕು, ಯಾವ ಸಂಬಂಧ ಉಳಿಯಬೇಕು, ಯಾವುದು ಇಲ್ಲಿಗೆ ಮುಗಿದು ಹೋಗಬೇಕು, ಇವೆಲ್ಲವೂ ಪ್ರಕೃತಿಯ ನಿಯಮದಂತೆ ಸಹಜವಾಗಿಯೇ ಬೇರ್ಪಡುತ್ತವೆ. ಈ ದಿನಗಳಲ್ಲಿ ನಿಮಗೆ ಬೇಸರ ತರಿಸುವ ಕೆಲವು ದೂರಗಳು ಸಹ ಭವಿಷ್ಯದಲ್ಲಿ ನಿಮ್ಮ ರಕ್ಷಣೆಗಾಗಿಯೇ ಎಂದು ನೀವು ಮುಂದೆ ಬೇಗನೆ ಅರ್ಥಮಾಡಿಕೊಳ್ಳುತ್ತೀರಿ. ಇದು ವೃಷಭ ರಾಶಿಯವರ ಆತ್ಮಬಲವನ್ನು ಮತ್ತೆ ನೆನಪಿಸುವ ಪರಮ ಪವಿತ್ರವಾದ ಕಾಲ. ಈಗ ನಿಮ್ಮ ಜೀವನವನ್ನು ನೀವು ಅರ್ಥಮಾಡಿಕೊಂಡಂತೆ ಅನಿಸಿದರೆ ಇದು ನಿಮಗಾಗಿ ಬಂದ ಸಂಕೇತ. ಮೌನವಾಗಿ ನಂಬಿ, ಧೈರ್ಯವಾಗಿ ಮುಂದೆ ಹೆಜ್ಜೆ ಹಾಕಿ. ಸ್ನೇಹಿತರೆ, ಈ ಜ್ಯೋತಿಷ್ಯದ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.